ಸೊ ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಫ್ರೆಂಡ್ಸ್, ನಾವಿವತ್ತು ರಕ್ಷನ್ ಬುಲೆಟ್ ರೋಸ್ಟ್ ವಿಡಿಯೋಗೆ ರಿಯಾಕ್ಷನ್ ಮಾಡೋಣ. ಸೊ ಎಷ್ಟೋ ಜನ ನೋಡಿರ್ತಾರ, ನಾನು ನೋಡಿಲ್ಲ. ಎಷ್ಟು ಜನ ನೋಡಿಲ್ಲ ನನ್ನ ಜೊತೆ ನೋಡಿ. ಸೊ ಸಖತ್ತಾಗಿ ಎಂಜಾಯ್ ಆಗಿರುತ್ತೆ. ಜಸ್ಟ್ ಫಾರ್ ಫನ್ ಫ್ರೆಂಡ್ಸ್, ಓಕೆನಾ? ಜಸ್ಟ್ ಎಲ್ಲರೂ ನೋಡ್ಬೋದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ವಿಡಿಯೋಸ್ ಬೇಕಾದರೆ. ಸೊ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಕಾಗಿಲ್ಲ. ಲೆಟ್ಸ್ ಗೋ, ವಿಡಿಯೋಗೆ ಹೋಗೋಣ. ಕಣ್ಮುಂದೆ ನಿಂತಿದೆ ರಾಕೆಟ್, ಇಲ್ಲಿ ನಿಂತಿದ್ದಾನೆ ನಮ್ಮ ರಕ್ಷಕ್ ಬುಲೆಟ್. ನಿಮ್ಮ ಅಮ್ಮನ ಪಿಂಡ. ಕಣ್ಮುಂದೆ ನಿಲ್ಲೋಕೆ ಅದು ಬಿಸ್ಕೆಟ್ ಅಲ್ಲ ರಾಕೆಟು, ನಿನ್ನ ಪಕ್ಕ ನಿಂತವನಲ್ಲ ಬುಲೆಟ್ ಅಲ್ಲ ಬಕೆಟು, ಓಟಿ ಪ್ಯಾಕೆಟ್ಗೆ ಹಿಡಿಯೋ ಅಂದರೆ ಬಕೆಟು, ನೀವು ಚಪ್ರಿಗಳು ನೀವು ಹಿಡಿತಿರೋದು ಬಕೆಟ್ ಅಲ್ಲ ಸಿಂಟೆಕ್ಸು. ಇಡೀ ಬ್ರೋ ಏನ್ ಲೈನ್ ಬ್ರೋ, ಇದು ಸೈಕೋ. ಏನ್ ರೋಸ್ಟರ್ಸ್ ಅಪ್ಪ ಇವರೆಲ್ಲ, ಸಕ್ಕತ್ ರೋಸ್ಟ್ ಮಾಡ್ತಾರೆ ಬಾಯ್. ಸಕ್ಕತ್ ಎಂಜಾಯ್ ಆಗಿರುತ್ತೆ. ನೋಡೋಣ ಬನ್ನಿ ಬಾಯ್. ವಾರದಲ್ಲಿ ಒಂದೇ ಒಂದು ಬಟ್ಟೆಲಿ ಇರ್ಬೇಕು ನಾವು. ನನ್ನ ಲೈಫಲ್ಲಿ ಕೂಡ ಹಂಗಿದ್ದವನಲ್ಲ ನಾನು, ಯಾಕಂದ್ರೆ ಅವರ್ ಗಟ್ಟಲೆ ನಾನು ಬಟ್ಟೆ ಚೇಂಜ್ ಮಾಡ್ತಾ ಇರ್ತೀನಿ. ಅಮೆರಿಕನ್ ಕೂತ್ಗಳಲ್ಲಿ ಏನ ಬದಲಾಯಿಸ್ತೀಯ ಬದ್ನೆಕಾಯಿ? ಮೊದ್ಲು ಡೈಲಿ ನೀನ್ ಹಾಕೊಳ್ಳ ಕಾಚ ಬದಲಾಯಿಸಲೇ ಗುಲ್ಡು. ನನ್ನ 24 ರೆಸಲ್ಯೂಷನ್ ಬಂದು ಒಳ್ಳೊಳ್ಳೆ ಸಿನಿಮಾ ಕೊಡೋದು. ಇವನು ರಕ್ಷಕ್ ಬಕೆಟ್, ಇವರಪ್ಪ ಬುಲೆಟ್ ಪ್ರಕಾಶ್. ಇವರು ಮೂವೀಸಲ್ಲಿ ಕಾಮಿಡಿಯನ್ ಅಂಡ್ ಇವನು ರಿಯಲ್ ಲೈಫಲ್ಲಿ. ಎಲ್ಲಯ್ಯ ಹೆಲ್ಮೆಟ್ ಹಗ್ಲೊತ್ತು ಹಾಕೊಂಬೇಕಾ? ನನಗೆ ರಾತ್ರಿ ಹೊತ್ತು ಹಾಕೊಂಡು ನೀವು ರಾತ್ರಿ ಹೆಲ್ಮೆಟ್ ಹಾಕೊಂಡ್ರು ಈ ಮಿಸ್ಟೇಕ್ ಹೇಗಾಯ್ತು? ಬುಲೆಟ್ ಪ್ರಕಾಶ್ ಸರ್ ಕ್ಯಾರೆಕ್ಟರ್ ಮೂವಿಲಿದೆ ಅಂತಾನೆ ಖುಷಿ, ಆದ್ರೆ ಇವನ್ ಕ್ಯಾರೆಕ್ಟರ್ನ ಪ್ರೊಟೆಕ್ಷನ್ ಆಡ್ಸ್ಗೆ ಯೂಸ್ ಮಾಡಿಲ್ಲ ಅಂತಾನೆ ಬೇಜಾರಾಗುತ್ತೆ. ಆಚೆ ಬಂದಾಗ ನಾನು ನಿಮ್ಗೋಸ್ಕರ ಪಿಕ್ಚರ್ ಹೋಗಿ ನೋಡಿದೆ ಅಂತ ಹೇಳಿದ್ರು. ಅಲ್ಲಿ ಎಷ್ಟೋ ಜನ ಬಂದಾಗ ಹೀರೋ ಯಾರು ಅಂತ ಕೇಳಿದ್ರು. ಅಲ್ಲಿ ಹೇಳ್ತಿದ್ವಿ ಶರಣ್ ಅಂಕಲ್ ಅಂತ. ಹೀರೋ ಯಾರು ಅಂತ ನಿನ್ನ ಹತ್ರ ಅವನೇ ನೆಕ್ಟೋನ್ ಗುರು ಹೇಳ್ತಾ ಇರೋದು. ಕೇಳಿದ್ರ? ಈ ಕರಾ ಫಿಗರ್ನೆಲ್ಲ ನೋಡಿದಿನಲ್ಲ. ಮೂಲೆಯಲ್ಲಿ 3 ನಿಮಿಷ ಮಾಡಿರೋ ಆಕ್ಟಿಂಗ್ಗೆ ನಿನ್ ಮೂತಿ ಹುಡ್ಕೋದೇ ತುಂಬಾ ಕಷ್ಟ. ಏನಧ್ಯಕ್ಷರೇ ಲಾಯರ್ ಹಿಂಗ್ ವಾದ ಮಾಡ್ತಾವನೆ. ಆಚೆ ಬಂದಾಗ ನಾನು ನಿಮ್ಗೋಸ್ಕರ ಪಿಕ್ಚರ್ ಹೋಗಿ ನೋಡಿದೆ ಅಂತ ಹೇಳಿದ್ರು. ಈ ಅಣ್ಣ ಅವನ್ನ ಆಸ್ಕರ್ ಲೆವೆಲ್ ಆಕ್ಟರ್ ಅನ್ಕೊಂಡಿದ್ದಾನೆ. ಇವನ್ 3 ನಿಮಿಷದ ಆಕ್ಟಿಂಗ್ ನೋಡಿ ನೆಕ್ಸ್ಟ್ ಸ್ಪೈಡರ್ ಮ್ಯಾನ್ ಬಕೆಟ್ ಆನ್ ಹೋಮ್ ಮೂವಿಗೆ ಸೆಲೆಕ್ಟ್ ಮಾಡಿದ್ರು. ಆದ್ರೆ ಇವನಿಗೆ ಬಲೆ ಬರಲ್ಲ ಅಂತ ಗೊತ್ತಾಗಿ ಕ್ಯಾನ್ಸಲ್ ಆಯ್ತು. ಒಪ್ಕೊಂಡ್ರು. ಆಚೆ ಬಂದಾಗ ಭಾಷಾ 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 ಅಂತ ಕರೆದ್ರು. ನನ್ನ ಕ್ಯಾರೆಕ್ಟರ್ ಹೆಸರಿಟ್ಟು ತುಂಬಾ ಖುಷಿ ಇದೆ. ಅದು ಬಾದ್ಶಾ ಅಂದಿದ್ದಲ್ಲ ಗುರು, ಬಾರೋ ಇಲ್ಲಿ ಶಾ ಅಂದಿದ್ದು. ಸೊ ಹೇಗಿದ್ರು ಎಲ್ಲರೂ, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾವು ರಕ್ಷಕ್ ಪುಂಗಿಗೆ ಖಾರ ಹಚ್ಚಿ ಇನ್ನೊಂದು 10 ಮಾಸ್ ಡೈಲಾಗ್ ಬಿಟ್ರೆ ಇಡೀ ಕರ್ನಾಟಕನೇ ನಮ್ದು ಕೊಂಡ್ಕೊಬೋದು. 100% ಅದು ಮಾಡೇ ಮಾಡ್ತೀನಿ. ಲೇ ಕರಡಿ ಕಾಲವನೇ, ಕಾಲಲ್ಲಿ 1/4 kg ಮಾಂಸ ಇಲ್ಲ. ಕರ್ನಾಟಕ ನಿನ್ ಚಪ್ರಿ ಸೇನೆ ಅನ್ಕೊಂಡಿದ್ಯಾ ಕೊಂಡ್ಕೊಳಕ್ಕೆ? ಅದರಲ್ಲೂ ನನಗೆ ಅಂದ್ರೆ 99% ಇಷ್ಟ ಅಂತ ಹೇಳಿದ್ರೆ ಮಾಸ್. ಏನ್ ನಿನ್ನೆ ಮೊನ್ನೆ ಮೀಸೆ ಬಂದಿರ್ಬೋದ ನಿಂಗೆ? ಮಾಸ್ ಮೂವಿ ಮಾಡ್ತಾನಂತೆ. ಬಾಸ್ ಜೊತೆ ಅವರು ಏನಾದ್ರು ಫಿಲಮ್ ಮಾಡಿದ್ರು ಅಂದ್ರೆ ನೆಕ್ಸ್ಟ್ ಅದು ಇಡೀ ಇಂಡಸ್ಟ್ರಿ ಹಿಟ್, ಅದು ರೆಕಾರ್ಡ್ ಗ್ಯಾರಂಟಿ ಆಲ್ ಓವರ್ ಇಂಡಿಯಾ. ಲೋ ಕಾಕ್ರೋಚಿಗೆ ಹೊಡಿಯೋ ಹಿಟ್ ಬಾಟಲ್ ಇದ್ದಾಗಿದೆಯಾ ಗುರು? ಬೇಕಾ ಇವೆಲ್ಲ ನಿಮ್ಗೆ? ಏನ್ ಹಾಳಾದ ಫ್ಯಾಮಿಲಿನೋ. ಆಕ್ಟಿಂಗ್ ಕಲಿ ಅಂದ್ರೆ ಅದನ್ನ ಬಿಟ್ಟು ಬೇರೆ ಎಲ್ಲ ಮಾಡ್ತೀನಿ ಅಂತೀಯ. ಅಲ್ಲಿಂದ ಜಿಮ್ ಸ್ಟಾರ್ಟ್ ಮಾಡಿದ್ದು. ಜಿಮ್ನಾಸ್ಟಿಕ್ಸ್, ಬಾಕ್ಸಿಂಗು, ಕಿಕ್ ಬಾಕ್ಸಿಂಗು, ಅದಾದ್ಮೇಲೆ ಹಾರ್ಸ್ ರೈಡಿಂಗು, ಸ್ವಿಮ್ಮಿಂಗು. ಆಕ್ಟಿಂಗ್ ಕ್ಲಾಸ್ ಏನು ಮಾಡಿಲ್ಲ. ಗಣೇಶನ ಮಾಡ್ರು ಅಂದ್ರೆ ಅವ್ರ ಅಪ್ಪನ್ ಮಾಡಿದ್ರಂತೆ. ನೀನ್ ಕಿಕ್ ಬಾಕ್ಸಿಂಗ್, ಡಾಂಕಿ ರೈಡ್, ಸ್ವಿಮ್ಮಿಂಗು ಮಾಡುವಾಗ ಅಲ್ರಾಮ್ ಹೊಡೆದು ನಿನ್ ಬೆಡ್ ಎಲ್ಲ ಥಂಡಿ ಆಗಿರುತ್ತೆ ಅಂತ ನಮಗ್ ಗೊತ್ತು. ನಮಗೆಲ್ಲ ಗೊತ್ತಾಗೋಯ್ತು. ಇಂಟರ್ವ್ಯೂಸ್ ಗಳಲ್ಲಿ ಪುಂಗೋ ಬದಲು ಆಕ್ಟಿಂಗ್ ಕ್ಲಾಸ್ ತಗೊಂಡು 10ನೇ ಕ್ಲಾಸ್ ಪಾಸ್ ಮಾಡಿ ಹೋಗು. ಇವನ್ನ ಹಿಂಗೆ ಬಿಟ್ರೆ MBBS ಮಾಡಿದೀನಿ ಬಟ್ ಸರ್ಜರಿ ಮಾತ್ರ ಯೂಟ್ಯೂಬ್ ನೋಡ್ಕೊಂಡು ಮಾಡ್ತೀನಿ ಅಂತಾನೆ. ನಾನು 16 ವಯಸ್ಸಲ್ಲೇ 6 ಪ್ಯಾಕ್ ಮಾಡಿದವನು. ನಮ್ಮ ಅಪ್ಪನ ಒಂದು ಆಸೆ ಇತ್ತು. 16 ವಯಸ್ಸಲ್ಲಿ ನಾನು ಜಿಮ್ಗೆ ಸೇರಿದವನು. ಅಲ್ಲೇ ನಮ್ಮ ಅಪ್ಪನ ಆಸೆ ಒಂದು ಈಡೇರಿಸಿದೆ. 6 ಪ್ಯಾಕ್ ಮಾಡು ಅಂತ ಹೇಳಿದ್ರು. 6 ಪ್ಯಾಕ್ ಮಾಡಿದೆ. ಚಿಕ್ಕ ವಯಸ್ಸಲ್ಲಿ 6 ಪ್ಯಾಕ್ ಮಾಡಿದೆ. ಇವಾಗ ಎಲ್ಲರೂ ಹೇಳ್ತಾರೆ 6 ಪ್ಯಾಕ್ ಅಂತ. ನಾನು 16 ವಯಸ್ಸಿಗೆ 6 ಪ್ಯಾಕ್ ಮಾಡಿ. ಲೇ ಫಸ್ಟ್ ಅನ್ನ ತಿನ್ನೋ. ನಿನ್ನ ಮಿಸ್ ಆಗಿ ಯಾರಾದ್ರೂ ಮಾಸ್ ಫಿಲ್ಮ್ಗೆ ಅಂತ ತಗೊಂಡ್ರು ಹೀರೋ ಬಿಲ್ಡಪ್ಗೆ ಅಂತ ಫ್ಯಾನ್ ಹಾಕಿದ್ರೆ ಹಾರೋಗಿದೆಯಾ? ನಿನ್ನ ಅವಾಗ ಗಂಡ್ಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ವೆಯ್ಟ್ ಗೈನ್ ಮಾಡಿ 6 ಪ್ಯಾಕ್ ಮಾಡೋರು ಒಂದ್ ಕಡೆ ಆದ್ರೆ, ಚಿಪ್ಸ್ ಪ್ಯಾಕ್ ತಿಂದು 6 ಪ್ಯಾಕ್ ಮಾಡಿದೀನಿ ಅನ್ನೋನ್ ಒಂದ್ ಕಡೆ. ಬಹಳ ಕಷ್ಟಪಟ್ಟಿದ್ಯಾ ಬಿಡು ಸರ್, ನೀವು ಇಷ್ಟು ತಿಂದು 6 ಪ್ಯಾಕ್ ಮಾಡ್ತಿದ್ದೀರಾ, ಹೊಟ್ಟೆಗೆ ಏನು ತಿಂದೆ ಚಿಪ್ಸ್ ಪ್ಯಾಕ್ ತಿಂದ್ರು 6 ಪ್ಯಾಕ್ ಬರುತ್ತೆ. ಇನ್ನೊಂದು ಕೆಲವ್ರಿಗೆ ತುಂಬಾ ಚಿಕ್ಕ ವಯಸ್ಸಿಗೆ ಬೆಳೆದ್ನಲ್ಲ ಅನ್ನೋದು ಕೆಲವ್ರಿಗೆ ಹೊಟ್ಟೆ ಊರಿದೆ. ಅದು ಇವಂದು 3 ವರ್ಷದ ಅಚೀವ್ಮೆಂಟ್ಸ್ ಅಂದ್ರೆ, ಚಿಕ್ಕ ವಯಸ್ಸಲ್ಲೇ ಬಿಗ್ ಬಾಸ್ ಟಾಯ್ಲೆಟ್ ಅಲ್ಲಿ 1 ಮಂತ್ ಇದ್ ಬಂದವನು, ಚಿಕ್ಕ ವಯಸ್ಸಲ್ಲೇ 3 ನಿಮಿಷ ಸಿನಿಮಾ ಮಾಡ್ದವನು. ನೆಕ್ಸ್ಟ್ ಇದೇ ತರ ಚಿಪ್ಸ್ ಪ್ಯಾಕೆಟ್ ತಿನ್ಕೊಂಡಿದ್ರೆ ಚಿಕ್ಕ ವಯಸ್ಸಲ್ಲೇ ನರ ದೌರ್ಬಲ್ಯ ಅನ್ನೋ ಅಚೀವ್ಮೆಂಟು ನಿಂದೆ.
ಮತ್ತು ಇಷ್ಟೆಲ್ಲ ಅಚೀವ್ಮೆಂಟ್ಸ್ಗೆ ನಿಮಗೆ ತುಂಬ ಫ್ಯಾನ್ಸ್ ಇದ್ದಾರಂತೆ. ಓ ಯಾಕ್ರೋ ನಮ್ಮ ಜೇಡ್ರ್ ಮ್ಯಾನ್ ಮರ್ಯಾದೆ ತೆಗಿತೀರಾ? ಗುರು ನಿಜನ ಓ ಓ ಯಾಕ್ರೋ ನಮ್ಮ ಜೇಡ್ರ್ ಮ್ಯಾನ್ ಮರ್ಯಾದೆ ತೆಗಿತೀರಾ? ಇವನ್ ಬಗ್ಗೆ ಮಾತಾಡೋಕ್ಕೆ ನಂಗೆ ಭಯ ಆಗುತ್ತೆ ಗುರು, ಯಾಕಂದ್ರೆ ಇವ್ರ ಅಜ್ಜಿ ಡಾನ್ ಅಂತೆ. ನಮ್ಮ ಅಜ್ಜಿ ಇದ್ದಿದ್ರೆ ನಿಮ್ಗೆ ಅಷ್ಟು ಇನ್ಪುಟ್ ಬಂದಿರೋ ಕಾಡನ್ಪೇಟೆ ಬಗ್ಗೆ ಅಷ್ಟು ಚೆನ್ನಾಗಿ ಹೇಳ್ತಾರೆ ನಮ್ಮ ಅಜ್ಜಿ. ಯಾಕಂದ್ರೆ ಒಂದಷ್ಟು ರೌಡಿಗಳು ಹೆಸರು ಹೇಳ್ಬಾರ್ದು, ಏನ್ ಟಾಪ್ ರೌಡಿಗಳು ಅಂತ ಹೇಳ್ತಾರೆ ನೀವು ಕಾಡನ್ಪೇಟೆ ಇವತ್ತು. ಅಷ್ಟು ಜನ ನಮ್ಮ ಮನೇಲೆ ಬೆಳೆದವರು, ಅಷ್ಟು ಜನದ ಟೂಲ್ಸ್ ಅಂತ ಹೇಳ್ತಾರೆ, ಟೂಲ್ಸ್ ಅಂತ ಹೇಳ್ತಾರಲ್ಲ, ಅಷ್ಟು ಜನ ಟೂಲ್ಸ್ ನಮ್ಮ ಹತ್ರನೇ, ನಮ್ಮ ಜನ ಮೇಂಟೈನ್ ಮಾಡ್ತಾ ಇದ್ದಾರೆ. ಬೇಕು ಅಂದ್ರೆ ಕೊಡು, ಇಲ್ಲ ಅಂದ್ರೆ ಲಾಕ್ ಮಾಡಿ. ಈ ವಿಡಿಯೋನ ಏನಾದ್ರು ಆಕ್ಚುಯಲ್ ಕಾಡನ್ಪೇಟೆ ಡಾನ್ಸ್ ನೋಡಿದ್ರೆ ಟೂಲ್ಸ್ನ ನಿನ್ ತಿಕ್ಕಕ್ಕೆ ಹಾಕಿ ತೆಗಿತಿದ್ರು. ಅಜ್ಜಿ ನಿನ್ ಮೊಮ್ಮಗೊಂದು ತಿಕ್ಕ ಹೊಡಿಬೇಕು, ಟೂಲ್ಸ್ ಎಲ್ಲ ಇಟ್ಟಿದ್ಯಾ? ನಮ್ಮ ಅಜ್ಜಿ ಕೂಡ ಅಷ್ಟೇ ಬಿಜೆಪಿ ಪಕ್ಷದಲ್ಲಿ ಇದ್ದಿದ್ದರಿಂದ ಎಲ್ಲ ಕಡೆ ಹೋರಾಟ, ಜೈಲ್ಗಳಿಗೆ ಹೋಗಿದ್ದಾರೆ, ವನವಾಸ ಮಾಡಿದ್ದಾರೆ. ಏನೋ ವನವಾಸ ಮಾಡಿದ್ರಾ? ಓ ಅದಕ್ಕೆ ನೀನು ಮುಸಿ ಅಂತಾರ ಮಾಡೋದು. ಇನ್ನೊಂದು ತಿಂಗಳು ಇದ್ದಿದ್ರೆ ನಾನು ಕೊನೆ ದಿನ ಹೇಳ್ತಿದ್ದೆ, ನಾನು ಹೆಲ್ಮೆಟ್ ಆಗೋಕ್ಕಿಂತ ಮುಂಚೆ ಸುದೀಪ್ ಅಣ್ಣ ಒಂದು ಮಾತು ಕೇಳ್ತಾರೆ, ಈ ವಾರ ಏನು ಮಾಡಿಲ್ಲ ಅಂತ ಹೇಳ್ತಾರೆ. ನಾನು ಬಾತ್ರೂಮ್ ಅಲ್ಲಿ ಹೇಳ್ತೀನಿ, ನಾನು ತುಕ್ಕಲ್ಲಿ ಕುತ್ಕೊಂಡಿರೋವಾಗ, ಅಣ್ಣ ಟಾಸ್ಕ್ ಆಡಿದ್ದೀನಿ, ಡೈಲಾಗ್ ಆಡಿದ್ದೀನಿ, ಸಾಂಗ್ ಆಡಿದ್ದೀವಿ, ಡಾನ್ಸ್ ಆಡಿದ್ದೀವಿ, ಮಜಾ ಮಾಡಿದ್ದೀವಿ, ಇನ್ನೇನು ಮಾಡಬೇಕು? ಒಂದು ಹೊಡಿಬೇಕು, ಮುಖ್ಯ ದ್ವಾರದಿಂದ ಆಚೆ ಹೋಗ್ಬೇಕು, ನೆಕ್ಸ್ಟ್ ವಾರ ಇದ್ರೆ ಅದನ್ನ ಮಾಡ್ಬಿಟ್ಟು ಹೋಗ್ತೀನಿ. ಅದಕ್ಕೆ ನೆಕ್ಸ್ಟ್ ವೀಕ್ ಸುದೀಪ್ ಸರ್ ಫ್ಯಾನ್ಸ್ ವ್ಯಾಸ್ಲಿನ್ ಹಚ್ಚಿ ಬಗ್ಸಿ ಹೊಡೆದಿರೋದು. ಲೈಫಲ್ಲಿ ಯಾವತ್ತೂ ಬೇಜಾರಾಗಿರ್ಲಿಲ್ಲ. ನಾನು ಹೋಗ್ಬಿಟ್ಟು ಬಿಗ್ ಬಾಸ್ಗೆ ಅಪ್ಲಿಕೇಶನ್ ಕೊಟ್ಟಿದ್ದಲ್ಲ, ನಾನು ಹೋಗ್ಬೇಕು ಅನ್ನೋದು. ಬಿಗ್ ಬಾಸ್ ನನಗೆ ಬಂದಿದ್ದ ಅಪ್ಲಿಕೇಶನ್ ನನ್ನ ಮನೆ ಬಾಗಿಲು ತಟ್ಟಿದ್ದು. ಅದಕ್ಕೆ ನಿನ್ನ 1 ಮಂತಲ್ಲೇ ಬಿಗ್ ಬಾಸ್ ಮನೆ ಬಾಗಿಲಿಂದ ಹೊರಗಾಕಿದ್ದು. ದಬಾಕ್ಬೇಕಿತ್ತು, ಮನೆ ಒಳಗೆ ದಬಾಕಿದ್ದೀನಿ. ಅದನ್ನ ಟೆಲಿಕಾಸ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ನನ್ನ ಪ್ರಾಬ್ಲಮ್ ಅಲ್ಲ. ಏನಂದೆ? ತೀರ್ಬೋಕಿ ನನ್ನ ಮಗನ್ ತಗೊಂಬಂದು ನ್ಯಾಯವಾಗಿ ಕುಂಡಿ ತೊಳ್ಕೊಳಕ್ ಬರಕಿಲ್ಲ. ನೀನ್ ಟಾಯ್ಲೆಟ್ ಅಲ್ಲಿ ಖಾಲಿ ಬಕೆಟ್ ಬೇಕು ಹಿಡಿಯೋಕೆ ಅಂತ ನೀರ್ ದಬಾಕ್ತಿದ್ರೆ ಟೆಲಿಕಾಸ್ಟ್ ಎಲ್ಲಿಂದ ಆಗುತ್ತೆ? ತರಕಾರಿ ಕಟ್ ಮಾಡಕ್ಕೆ, ಚಪಾತಿ ಒತ್ತಕ್ಕೆ, ಚಪಾತಿ ಇಟ್ಟು ಕಲ್ಸಕ್ಕೆ ಒಂದಷ್ಟು ಜನ ಓಡ ಇಟ್ಕೊಂಡಿದ್ದಾರೆ. ಇಟ್ಕೊಂಡು ತೊಂದರೆ. ನಿನ್ನ ಟಾಯ್ಲೆಟ್ ಕ್ಲೀನ್ ಮಾಡಕ್ಕೆ ಇಟ್ಕೊಂಡಿದ್ದಾರೆ. ನಾನು ಬಾತ್ರೂಮ್ ಅಲ್ಲಿ ಹೇಳ್ತೀನಿ, ನಾನು ತುಕ್ಕಲ್ಲಿ ಕುತ್ಕೊಂಡಿರೋವಾಗ. ಅದಕ್ಕೆ ಬಾತ್ರೂಮ್ ಅಲ್ಲಿ ನೀನ್ ಹೊಡೆದಿರೋ ಡೈಲಾಗ್ ಕೇಳಕ್ಕಾಗ್ದೆ ನಿನ್ ಬಕೆಟ್ ಅನ್ನ ಹೊರಗಾಕಿದ್ದೆ. ಎಷ್ಟೋ ಜನ ಬಂದು ಹೇಳಿದ್ರು, ನೀವು ಹೋಗೋದ್ಮೇಲೆ ನಾವು ಬಿಗ್ ಬಾಸ್ ಅದೇ ಬಿಟ್ಬಿಟ್ಟಿದೀವಿ ಅಂತ. ಎಷ್ಟೋ ಜನ ಬಂದು ಆಟೋ ಡ್ರೈವರ್ಸ್ಗಳು, ಕ್ಯಾಬ್ ಡ್ರೈವರ್ಸ್ಗಳು ಜಿಯೋನೇ ಡಿಲೀಟ್ ಮಾಡಿದೀವಿ ಅಂತ ಹೇಳಿದ್ರು. ಕೋಲೆ ಬಸ್ವಾ, ಅವ್ರು ಹೇಳಿದ ಅರ್ಥ ಮಾಡ್ಕೋ. ನೀನ್ ಬಿಗ್ ಬಾಸಿಗೆ ಹೋದ್ಮೇಲೆ ಬಿಗ್ ಬಾಸ್ ನೋಡೋದನ್ನೇ ಬಿಟ್ಟಿದೀವಿ, ನಿನ್ ಟಾಯ್ಲೆಟ್ ಡೈಲಾಗ್ ಕೇಳಕ್ಕಾಗದೆ ಜಿಯೋ ಸಿನಿಮಾನೇ ಡಿಲೀಟ್ ಮಾಡಿದೀವಿ ಅಂದಿದ್ದು. ನಿನಗ್ ಬುದ್ಧಿನ ಯಾವ ಬೋಳಿ ಬೇಕಾ ಕಲಿಸ್ತೋನು? ರಕ್ಷಕ್ ಬೆಳ್ದಿದ್ದಾನೆ, ರಕ್ಷಕ್ ಬೆಳ್ದ್ಬಿಟ್ರೆ ಹೆಂಗ್ ಮಾಡ್ಬಿಡ್ತಾನೆ ಅಂತ ಒಂದಷ್ಟು ಜನ ನಿದ್ದೆ ಕೆಡ್ಸ್ಕೊಂಡಿದಿರಲ್ಲ. ನಿನ್ ಬೆಳವಣಿಗೆ ನಿನ್ ಮುಖದ ಮೇಲಿರೋ ಗಡ್ಡದಂಗೆ ಜಾಸ್ತಿ ಮನೆ ಒಡೆ ಇದ್ದಿರೋ ಅವ್ನಿಗಿರೋ ಟ್ಯಾಲೆಂಟ್ಗೆ. ನಿನ್ ಟ್ಯಾಲೆಂಟು ನಾಯಿ ಮೊಲೆಲಿರೋ ಹಾಲಂಗೆ. ಇನ್ನೊಂದು ನಾನ್ ದುಡ್ಡು ಕೊಟ್ಟು ಮಾಡಿಸ್ಕೊಂಡಿರೋದಲ್ಲ, ಮತ್ತೊಂದಲ್ಲ. ದುಡ್ಡು ಕೊಟ್ಟು ಮಾಡಿಸ್ಕೊಂಡಿಲ್ಲ, ಎಲ್ಲ ಓಟಿ ಪ್ಯಾಕೆಟ್ಗೆ ಡೀಲ್ ಆಗಿದ್ದಾರೆ. ಇವನಿಲ್ಲಿ ಮೈಕ್ ಹಿಡ್ದಿದ್ದಾನೆ, ಅವನೇ ಇಲ್ಲಿ ಇವ್ನ ಫ್ಯಾನ್ ಆಗಿದ್ದಾನೆ. ಇವಳು ಇಲ್ಲಿ ಇಂಟರ್ವ್ಯೂ ಮಾಡ್ತಾವಳೆ, ಇಲ್ಲಿ ಮೈಕ್ ಹಿಡ್ದಿದ್ದಾನೆ. ದುಡ್ಡು ಕೊಟ್ಟು ಮಾಡಿಸ್ಕೊಂಡಿಲ್ಲ, ಎಲ್ಲ ಓಟಿ ಪ್ಯಾಕೆಟ್ಗೆ ಡೀಲ್ ಆಗಿದ್ದಾರೆ. ಇವನಿಲ್ಲಿ ಮೈಕ್ ಹಿಡ್ದಿದ್ದಾನೆ, ಅವನೇ ಇಲ್ಲಿ ಇವ್ನ ಫ್ಯಾನ್ ಆಗಿದ್ದಾನೆ. ಇವಳು ಇಲ್ಲಿ ಇಂಟರ್ವ್ಯೂ ಮಾಡ್ತಾವಳೆ, ಇಲ್ಲಿ ಫ್ರೆಂಡ್ ಅಂತಾಳೆ. ಎಂತ ದರಿದ್ರ ಫ್ಯಾಮಿಲಿಯಿಂದ ನಿಮ್ ಫ್ಯಾಮಿಲಿ. ನೀವೇ ಫುಲ್ ಸೆಟ್ಟಿಂಗ್ ಗುರು ಇದು. ಏನ್ ಗುರು ಎಲ್ಲ ಸೇರ್ಕೊಂಡು ಯಾಕೆ ಸ್ಟೆಪ್ ಮಾಮಿ ಸ್ಟೆಪ್ ಡ್ಯಾಡಿ ಅಂತ ಡಿಫ್ರೆಂಟ್ ಕ್ಯಾಟಗರಿ ರೋಲ್ ಪ್ಲೇ ಮಾಡಿ ಮೂವಿ ಮಾಡಬಾರ್ದು? ಫೇಸ್ಬುಕ್ ನಾನು ಯೂಸ್ ಮಾಡ್ತಾ ಇದ್ದೆ 13 ವಯಸ್ಸು ನನಗೆ. ಅವಾಗ ನನ್ನ ಮೊಬೈಲ್ ಅಂದ್ರೆ ಅವಾಗ ಏನು ಗೊತ್ತಿಲ್ಲ, ಫೇಸ್ಬುಕ್ ಅಂದ್ರೆ ಏನು ಗೊತ್ತಿಲ್ಲ. ಮಿಸ್ ಆಗಿ ನಾನು ಫೇಸ್ಬುಕ್ ಒಂದು ರಿಕ್ವೆಸ್ಟ್ ಕಳಿಸಿದೆ, ದರ್ಶನ್ ತೂಗ್ದೀಪ್ ಅಂತ ಶ್ರೀನಿವಾಸ್ ಅಂತ ಇದಕ್ಕೆ ರಿಕ್ವೆಸ್ಟ್ ಕಳಿಸಿದೆ. ರಿಕ್ವೆಸ್ಟ್ ಕಳಿಸಾದ್ಮೇಲೆ ನೆಕ್ಸ್ಟ್ ಡೇ ಅವ್ರ ಮನೆಗೆ ಹೋದೆ. ಬೆಲ್ ತಗೊಂಡ್ರು ಫಸ್ಟ್, ಮಗನೇ ನಿನಗೆ ಈ ವಯಸ್ಸಿಗೆ ಫೇಸ್ಬುಕ್ ಇವೆಲ್ಲ ಬೇಕಾ ನಿನಗೆ ಅಂತ ಹೇಳಿ. ಅಯ್ಯೋ ತಗಡೆ ಬಂದು ನಮ್ಮ ಕೈಲೇ ಯಾಕೆ ಕುಂಬಿಸ್ಕೊತಿ? ಅವಾಗ ನೀನೇನು ಪ್ಯಾಂಟ್ ಹಾಕೋದು ಕಲ್ತಿದ್ದ, ಬಟ್ ಜಿಪ್ಪಿನೂ ಹಾಕ್ತಿರ್ಲಿಲ್ಲ. ನಿನಗೆ ಅವಾಗ ಫೇಸ್ಬುಕ್ ಅಂದ್ರೆ ಏನಂತಾನೆ ಗೊತ್ತಿರ್ಲಿಲ್ಲಂತೆ. ಬಟ್ ಡಿ ಬಾಸ್ ನಿನ್ನ ಅಕೌಂಟ್ ನೋಡಿ ಅವ್ರು ಬೆಲ್ಟ್ ಬಿಚ್ಚಿದ್ರಂತೆ. ವಾ ಸುಳ್ಳು ಹೇಳಿ ಜನಗಳು ಟೋಪಿ ಹಾಕಿ ಈ ಕಾರ್ಯಕ್ರಮ ಘೋಷಣೆ ಮಾಡಿರೋದಲ್ವಾ? ನಾನು ತುಂಬಾ ಫುಡ್ಡಿ, ಜಾಸ್ತಿ ಮಾತಾಡ್ತಾ ಇರ್ತೀನಿ. ನನಗೆ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಗುರು, ನೀನ್ ಯಾಕೋ ಈ ತರ ಮಾತಾಡೋದು ನೋಡ್ತಿದ್ರೆ ಇಂಜಿನಿಯರಿಂಗ್ ಮಾಡಿರೋ ನಿಮಾನ್ಸ್ ಡಾಕ್ಟರ್ ಹತ್ರ ತೋರ್ಸೋದು ಒಳ್ಳೇದು. ಅಯ್ಯೋ ನಿಮ್ ತತ್ವದ ಮನೆ ಹಾಳ ಹೋಗ. ಹೇಳಿದೆ ನನಗೆ ರಿಯಾಲಿಟಿ ಶೋ ಆಗಲ್ಲ, ಯಾಕಂದ್ರೆ ನಮ್ಮ ಬಾಯಿ ಸರಿ ಇಲ್ಲ. ಅದಕ್ಕೆ ಹೇಳ್ತೀನಿ ನೋಡು, ಹಾಲ್ ಕುಡ್ದು ಹೈಯಾಗಿ ಏನೇನೋ ಹೇಳೋ ಬದಲು ಬಾಯಿಗೆ ಹಾರ್ಪಿಕ್ ಹಾಕೊಂಡು ತೊಳ್ಕೊ, ಎಲ್ಲ ಸರಿ ಹೋಗುತ್ತೆ. ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರ ಕಿಕ್ಕೆಲ್ಲ ಇಳ್ತಾ ಇದೆಯಲ್ಲ. ಆದಷ್ಟು ಬೇಗ ಒಂದು ಪ್ರೊಡಕ್ಷನ್ ಲಾಂಚ್ ಮಾಡ್ತೀನಿ. ಗುರು, ಇವನ್ ಮೇಲೆ ರೋಸ್ಟ್ ವಿಡಿಯೋ ಅಲ್ಲ ಮೂವಿನೇ ಮಾಡ್ಬೋದು. ಆದ್ರೆ ಏನ್ ಮಾಡೋದು, ನಮ್ಮ ಹತ್ರ ಪ್ರೊಡಕ್ಷನ್ ಇಲ್ಲ, ನಾವು ಬರೀ ವಿಡಿಯೋಸೇ ಮಾಡೋಕ್ಕಾಗೋದು. ನೆಕ್ಸ್ಟ್ ನಾನು ಬಕೆಟ್ ಅಣ್ಣಂಗೆ ಜೇಡ್ರ್ ಮ್ಯಾನ್ ಮೂವಿನ ಡೈರೆಕ್ಟ್ ಮಾಡ್ಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಒಂದು ಬಲೆ ಬಿಡಿ, ಲೈಕ್ ಬಟನ್ ಮೇಲೆ ಬಕೆಟಲ್ಲಿ ಹೊಡಿರಿ, ಎರಡೂ ಕ್ಲಿಕ್ ಆಗ್ಬೇಕಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಬಾಯ್. ಕ್ರೇಜಿ. ಸೊ ಫ್ರೆಂಡ್ಸ್, ಎಷ್ಟು ಜನ ನೋಡಿದ್ದೀರಾ ನನ್ನ ಜೊತೆ? ಸಖತ್ತಾಗಿತ್ತು.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಬಾಯ್ ಬಾಯ್.